ನಮಸ್ಕಾರ ಸ್ನೇಹಿತರೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಅಸಲಿಗೆ ಆ ಕಲ್ಲು ತೂರಾಟದಲ್ಲಿ ಕಲ್ಲು ಚಪ್ಪಲಿ ಎಸೆದವರೇ ಬೇರೆ, ಇನ್ನು ಅರೆಸ್ಟ್ ಮಾಡಲಾಗಿರುವವರೇ ಬೇರೆ. ಅಸಲಿಗೆ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಯಾಕೆ ಈ ರೀತಿ ಕಲ್ಲು ತೂರಾಟಗಳು ನಡೆಯುತ್ತವೆ? ಕಳೆದ ವರ್ಷ ಕೂಡ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆಯಲ್ಲೂ ಕೂಡ ಇದೇ ರೀತಿ ಕಲ್ಲು ತೂರಾಟವಾಗಿತ್ತು. ಆದರೆ ಈಗ ಅವರೆಲ್ಲಿದ್ದಾರೆ ಗೊತ್ತಾ? ಕಾಂಗ್ರೆಸ್ ಸರ್ಕಾರವೇ ಬೇಕಂತಲೇ ಇದನ್ನು ಮಾಡಿಸ್ತಿದೆಯಾ? ಅಸಲಿಗೆ ಅಲ್ಲಿ ನಿಜವಾಗಿಯೂ ಕೂಡ ನಡೆದಿದ್ದಾದ್ರೂ ಏನು? ಏಕಾಏಕಿ 200 ಮುಸ್ಲಿಮರು ಮಸೀದಿಯಲ್ಲಿ ಸೇರಿದ್ದು ಯಾಕೆ? ವಿತ್ ಪ್ರೂಫ್ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಳೆಯಾಗಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇದೇ ರೀತಿ ಕಲ್ಲು ತೂರಾಟ ಏನಾದರೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ ಯೋಗಿ ಆದಿತ್ಯನಾಥ್ ರವರು ಬುಲ್ಡೋಸರ್ ತೆಗೆದುಕೊಂಡು ಮನೆ ಧ್ವಂಸ ಮಾಡುತ್ತಿದ್ರು. ಆದರೆ ನಮ್ಮ ಕರ್ನಾಟಕದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ. ಆದಷ್ಟು ಬೇಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮೊದಲು ತೊಲಗಲಿ ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಚಪ್ಪಲಿ ಮತ್ತು ಕಲ್ಲು ತೂರಾಟ ಮಾಡಿದವರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿನ್ನೆ ಶಿವಾಜಿ ಮಹಾರಾಜರವರ ಜನ್ಮದಿನವಿತ್ತು. ಅದಕ್ಕಾಗಿಯೇ ಅವರ ದೊಡ್ಡ ಫೋಟೋಗಳನ್ನು ಇಟ್ಕೊಂಡು ಸಾವಿರಾರು ಮಂದಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಗೆ ತೆರಳಿದ್ದರು. ಆಗ ಮಸೀದಿಯ ಮುಂದೆ ಹೋದಾಗ ಬೇಕಂತಲೇ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಎಲ್ಲವೂ ನಡೆದಿದೆ. ಆ ಸಂದರ್ಭದಲ್ಲಿ ಅಲ್ಲಿನ SP ಕೂಡ ಆ ಜಾಗದಲ್ಲಿ ಇದ್ರು. ಆದರೂ ಕೂಡ ಈ ಸಿಚುವೇಶನ್ನಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಆಗಲಿಲ್ಲ? ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಸ್ನೇಹಿತರೆ, ಹೈದರಾಬಾದ್ನಲ್ಲೂ ಕೂಡ ಶಿವಾಜಿಯ ಮೆರವಣಿಗೆಯಲ್ಲಿ ಇದೇ ರೀತಿ ಮಸೀದಿಯ ಬಳಿ ಕಲ್ಲು ತೂರಾಟವಾಗಿದೆ. ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ. ಈ ಮುಸ್ಲಿಮರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಾಲ ಬಿಚ್ಚೋಕೆ ಶುರು ಮಾಡಿಬಿಡ್ತಾರೆ. ಆ ಘಟನೆಯಲ್ಲಿ ಭಾಗಿಯಾಗಿದ್ದ SP ಸಿದ್ಧಾರ್ಥ್ ಗೋಯಲ್ ಹೇಳಿದ್ದಾದ್ರೂ ಏನು? ಅಸಲಿಗೆ ಈ ಘಟನೆಯ ಬಗ್ಗೆ SPಗೆ ಗೊತ್ತಿತ್ತಾ? ಅದಕ್ಕಾಗಿ ಈ ಘಟನೆ ನಡೆಯುವ ಮುಂಚೆನೇ ನೂರಾರು ಪೊಲೀಸರು ಅಲ್ಲಿಗೆ ಬಂದು ಸೇರಿದ್ರ. ಸ್ನೇಹಿತರೆ, ಅಲ್ಲಿ ನಿಜವಾಗಿಯೂ ನಡೆದಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಶಿವಾಜಿ ಮಹಾರಾಜರವರ ಜನ್ಮದಿನ ಇರುವ ಕಾರಣ ಬಾಗಲಕೋಟೆಯಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ ಅಲ್ಲಿನ ಹಿಂದೂ ಕಾರ್ಯಕರ್ತರು ಮೊದಲೇ ಪರ್ಮಿಷನ್ ಅನ್ನ ತೆಗೆದುಕೊಂಡಿರ್ತಾರೆ. ಇನ್ನು ಮೆರವಣಿಗೆ ಅಂದ ಕೂಡಲೇ ಕೇವಲ ಒಂದು ಬೀದಿಯಲ್ಲಿ ಮೆರವಣಿಗೆ ಮಾಡಲ್ಲ, ಅಲ್ಲಿನ ಎಲ್ಲಾ ಪ್ರಮುಖವಾದ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆ ಸಂಜೆ ಸುಮಾರು 5:30ಕ್ಕೆ ಶುರುವಾಗುತ್ತೆ. ಈ ರೀತಿ ಮೆರವಣಿಗೆ ನಡೆಯುತ್ತೆ ಅಂತ ಅಲ್ಲಿನ ಕೆಲವು ಮುಸ್ಲಿಂ ಪುಂಡರಿಗೆ ಗೊತ್ತಾಗುತ್ತೆ. ಆಗ ಅವರು ಬೇರೆ ಹುಡುಗರಿಗೆ ಈ ವಿಷಯವನ್ನ ತಿಳಿಸಿದ್ದಾರೆ. ಇದ್ದಕ್ಕಿದ್ದಂತೆಯೇ ಅಲ್ಲಿರುವಂತಹ ಪಂಕಾ ಮಸೀದಿ ಬಳಿ ಬರೋಬ್ಬರಿ 200ರಿಂದ 250 ಮುಸ್ಲಿಮರು ಸೇರಿ ಬಿಡ್ತಾರೆ. ಈ ವಿಷಯ ಕೂಡ SPಗೆ ತಿಳಿಯುತ್ತೆ. ಕೂಡಲೇ ಅಲ್ಲಿಗೆ ಬರೋಬ್ಬರಿ 50 ಪೊಲೀಸರನ್ನ ಕರೆದುಕೊಂಡು ಮಸೀದಿ ಹತ್ರ ಬರ್ತಾರೆ. ಸರಿ ಸುಮಾರು ರಾತ್ರಿ 10 ಗಂಟೆ ಹೊತ್ತಿಗೆ ಶಿವಾಜಿ ಮೆರವಣಿಗೆ ಪಂಕಾ ಮಸೀದಿಯ ಬಳಿ ಬರುತ್ತದೆ. ನೂರಾರು ಜನ ಹಿಂದೂ ಕಾರ್ಯಕರ್ತರು DJಗಳನ್ನ ಹಾಕೊಂಡು ಮಸೀದಿ ಹತ್ರ ಬರ್ತಾರೆ. ಆಗ ಮಸೀದಿಯ ಬಳಿ ಇದ್ದ ಕೆಲವು ಮುಸ್ಲಿಂ ಹುಡುಗರು ಕ್ಯಾತೆ ತೆಗೆಯೋಕೆ ಶುರು ಮಾಡ್ತಾರೆ. ಇಲ್ಲಿ DJ ಹಾಕಬಾರ್ದು, ನಾವು ಸುಮ್ಮನಿರಲ್ಲ ಅಂತ ಒಂದು IPS ಆಫೀಸರ್ ಮುಂದೆನೆ ವಾರ್ನಿಂಗ್ ಅನ್ನ ಕೊಡ್ತಾರೆ. ಇನ್ನು ನಮ್ಮ ಹಿಂದೂ ಕಾರ್ಯಕರ್ತರು ಈ ವಾರ್ನಿಂಗ್ಗಳಿಗೆ ಜಗ್ಗಲ್ಲ. ಮಸೀದಿ ಮುಂದೆನೆ ಡ್ಯಾನ್ಸ್ಗಳನ್ನ ಮಾಡಿಕೊಂಡು ಶಿವಾಜಿಯ ಹೆಸರನ್ನು ಕೂಗ್ತಿರ್ತಾರೆ. ಆಗ ಇದ್ದಕ್ಕಿದ್ದಂತೆಯೇ ಏಕಾಏಕಿ ಮಸೀದಿಯ ಒಳಗಿನಿಂದ ಕಲ್ಲುಗಳು, ಚಪ್ಪಲಿಗಳು ಎಸೆಯಲು ಶುರು ಮಾಡ್ತಾರೆ. ಅಲ್ಲಿಯೇ ಇದ್ದಂತಹ SP ರವರು ಕೂಡ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಮಸೀದಿಯ ಒಳಗೆ ಹೋಗಿ ಯಾರ್ಯಾರು ಈ ಕಲ್ಲುಗಳ ಎಸೀತಿದ್ರು ಅವರನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು 10-15 ನಿಮಿಷ ಇದ್ದಿದ್ರೆ ಈ ಮೆರವಣಿಗೆ ಕಾರ್ಯಕ್ರಮನೇ ಮುಗಿದು ಹೋಗ್ತಿತ್ತು. ಆದರೆ ಮುಸ್ಲಿಮರಿಗೆ ಮಸೀದಿಯ ಮುಂದೆ DJ ಸೌಂಡ್ ಹಾಕಿದ್ದೆ ದೊಡ್ಡ ತಪ್ಪಾಗಿ ಹೋಯಿತು. ಅಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಮಸೀದಿಗಳಿಂದಲೂ ಕೂಡ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿಯವರೆಗೂ 5 ಸರಿ ನಮಾಜ್ ಓದ್ತಾರೆ. ಆಗ ಹಿಂದೂಗಳು ಕೂಡ ಇದೇ ರೀತಿ ಅವರಿಗೆ ತೊಂದರೆ ಕೊಡ್ತಾರ? ಇಲ್ಲ ಅಲ್ವಾ? ಆದರೆ ವರ್ಷಕ್ಕೊಮ್ಮೆ ಬರುವ ಗಣೇಶ ಹಬ್ಬದಂದು ಅಥವಾ ರಾಮನವಮಿಯಂದು ಅಥವಾ ಈ ರೀತಿ ಶಿವಾಜಿ ಜನ್ಮದಿನದ ಮೆರವಣಿಗೆಯಲ್ಲಿ ಯಾವಾಗಲೂ ಯಾಕೆ ಮಸೀದಿಗಳಿಂದ ಕಲ್ಲುಗಳು ಎಸಿತಾರೆ? ಇದರಿಂದ ಅರ್ಥ ಆಗುತ್ತೆ ಅವರ ಮನಸ್ಥಿತಿ ಎಂಥದ್ದು ಅಂತ.
ಒಂದು ಕಡೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಜಗತ್ತಿನ ಅತ್ಯಂತ ಶಾಂತಿ ದೂತರು ಈ ಮುಸಲ್ಮಾನರು, ಶಾಂತಿಪ್ರಿಯರು ಮುಸ್ಲಿಮರು ಅಂತ ಹೇಳ್ತಾರೆ. ಆದರೆ ಅದೇ ಶಾಂತಿ ದೂತರಿಂದ ಯಾವಾಗಲೂ ಕೂಡ ಯಾಕೆ ಇಂತಹ ಘಟನೆಗಳು ನಡೆಯುತ್ತವೆ? ಇನ್ನು ಘಟನೆಯಲ್ಲಿ ಸಾರ್ವಜನಿಕರಿಗೆ ಮಾತ್ರವಲ್ಲ, ಪೊಲೀಸರಿಗೂ ಕೂಡ ಗಾಯಗಳಾಗಿವೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ತನ್ವೀರ್ ಎಂಬುವ ಹುಡುಗ ಈ ಕಲ್ಲು ಎಸ್ತಿರೋದು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಿನ್ನೆ ಶುಕ್ರವಾರ ಅಲ್ಲ, ಗುರುವಾರದಂದು ನಮಾಜ್ ಇರೋದಿಲ್ಲ. ಅದು ಕೂಡ ರಾತ್ರಿ 10 ಗಂಟೆ ಸರಿಸುಮಾರಿಗೆ 200 ಜನರು ಮಸೀದಿಯಲ್ಲಿ ಯಾಕೆ ಸೇರಿದ್ರು? ನಾವಿಲ್ಲಿ ಸೇರಬಾರ್ದು ಅಂತ ಹೇಳ್ತಿಲ್ಲ, ಆದರೆ ಇದೆಲ್ಲ ಮೊದಲೇ ಪ್ರೀ ಪ್ಲ್ಯಾನ್ ಆಗಿತ್ತು ಅಂತ ಹೇಳೋಕೆ ಹೊರಟಿದ್ದೀವಿ ಅಷ್ಟೇ. ಹೋಗಲಿ, ಇವರ ಮೇಲೆ ಏನಾದರೂ ಆ್ಯಕ್ಷನ್ ತಗೋತಾರಾ? ಇಲ್ಲ. ಈಗ ಎಲ್ಲ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿ ಅಂತ ಅವರನ್ನು ಅರೆಸ್ಟ್ ಮಾಡ್ತಾರೆ. ಒಂದು 3 ತಿಂಗಳು 6 ತಿಂಗಳು ಕಳೆದ ಮೇಲೆ ಅವರ ಮೇಲಿರುವಂತಹ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಆಚೆ ಬಿಡುತ್ತಾರೆ. ಈ ಹಿಂದೆ ಕೂಡ ಸ್ನೇಹಿತರೆ, ಗಣೇಶ ಹಬ್ಬದಲ್ಲೂ ಕೂಡ ಕಳೆದ ವರ್ಷ ಅನೇಕ ಜಾಗಗಳಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಅವರಿಗೇನು ಶಿಕ್ಷೆ ಬಿದ್ದಿದೆ? ಏನೂ ಇಲ್ಲ. ಜೈಲಿನಲ್ಲಿ ಕೂರಿಸಿ ಚೆನ್ನಾಗಿ ಊಟ ಹಾಕಿ 6 ತಿಂಗಳಾದ ಮೇಲೆ ರಿಲೀಸ್ ಮಾಡಿಬಿಡ್ತಾರೆ. ಇನ್ನು ಮೊದಲು ಬಂದ ಮಾಹಿತಿಯ ಪ್ರಕಾರ ಮಸೀದಿಯಲ್ಲಿ ಅನೇಕ ಮಾರಕಾಸ್ತ್ರಗಳನ್ನು ಕೂಡ ಇಟ್ಟಿದ್ರು ಎಂದು ಹೇಳಲಾಗ್ತಿತ್ತು. ಆದರೆ ಇವಾಗ ಮುಖ್ಯಮಂತ್ರಿ ಹೇಳಿದ ಮೇಲೋ ಅಥವಾ ಪೊಲಿಟಿಕಲ್ ಪ್ರೆಷರ್ನಿಂದ ಇರಬಹುದು, SP ಅವರು ಹೇಳ್ತಿದ್ದಾರೆ, ಮಸೀದಿಯಲ್ಲಿ ಏನೂ ಸಿಗಲಿಲ್ಲ. ಚಪ್ಪಲಿ, ಶೂ ಬಿಡುವಂತಹ ಜಾಗದಲ್ಲಿ ತನ್ವೀರ್ ಎಂಬುವ ಹುಡುಗ 2 ಕಲ್ಲಿಟ್ಟಿದ್ದ, ಆ ಕಲ್ಲು ಎಸೆದಿದ್ದಾನೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಯಾಕೆ ನಮ್ಮ ಭಾರತದಂತ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಮೇಲೆಯೇ ಈ ರೀತಿ ದೌರ್ಜನ್ಯಗಳು ನಡೆಯುತ್ತವೆ? ಒಂದೊಂದು ಸಲ ನಾವು ಕರ್ನಾಟಕದಲ್ಲಿ ಇದ್ದೀವೋ ಪಾಕಿಸ್ತಾನದಲ್ಲಿ ಇದ್ದೀವೋ ಅಂತ ಡೌಟ್ ಶುರುವಾಗ್ಬಿಡುತ್ತೆ. ಇದೇ ರೀತಿ ಹೈದರಾಬಾದ್ನಲ್ಲೂ ಕೂಡ ಶಿವಾಜಿಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆದಿದೆ, ಅದು ಕೂಡ ಮಸೀದಿಯಿಂದನೇ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಅಲ್ಲಿನ ಕೆಲವು ಕಿಡಿಗೇಡಿ ಮುಸ್ಲಿಮರಿಗೆ ಬಾಲ ಬಂದ್ಬಿಡುತ್ತೆ. ತಿಂದಿದ್ದು ಜೀರ್ಣ ಆಗಲ್ಲ ಅನ್ಸುತ್ತೆ. ಯಾವಾಗಲೂ ಹಿಂದೂಗಳ ಹಬ್ಬದ ಸಂದರ್ಭದಲ್ಲಿ ಗಲಭೆ ಸೃಷ್ಟಿಸುವುದು, ಕಿರೀಕ್ ಮಾಡೋದೇ ಅವರ ಕೆಲಸವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಅವರಿಗೆ ಗೊತ್ತು, ಹಿಂದೂಗಳ ಮೇಲೆ ಏನೇ ದೌರ್ಜನ್ಯ ಮಾಡಿದ್ರು ಇಲ್ಲಿನ ರಾಜಕೀಯ ಪಕ್ಷದವರು ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಯಾಕಂತಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಕಾಂಗ್ರೆಸ್ ಏನಾದರೂ ಕ್ರಮ ತೆಗೆದುಕೊಂಡ್ರೆ ಮುಸ್ಲಿಮರು ವೋಟ್ ಹಾಕಲ್ಲ ಅನ್ನುವಂತಹ ಭಯ. ಒಟ್ಟಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಾನೇ ಇರುತ್ತವೆ. ಆದರೆ ಯಾವಾಗ ಯೋಗಿ ಆದಿತ್ಯನಾಥ್ ರವರಂತಹ ನಿಷ್ಠಾವಂತ ಮುಖ್ಯಮಂತ್ರಿ ಬರ್ತಾರೋ ಆವಾಗ ಇಂಥವು ನಿಲ್ಲುತ್ತವೆ. ಇಲ್ಲದಿದ್ದರೆ ಇನ್ನೊಂದು 100 ವರ್ಷ ಹೋದರೂ ಕೂಡ ಇದೇ ಕತೆ ಬಿಡಿ. ಇನ್ನು ನಿಮಗೆ ಏನನ್ಸುತ್ತೆ? ಗಲಭೆಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡವಿದೆಯಾ ಅಥವಾ ಬಿಜೆಪಿಯವರು ಇದನ್ನೆಲ್ಲ ಮಾಡಿಸ್ತಿದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.